ಚೀನಾ ದೇಶದ ಬೌದ್ಧ ಯಾತ್ರಿಕ ಹುಯೆನ್ಸಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಿರೋದು ನಿಮಗೆಲ್ಲ ಗೊತ್ತು. ಆದರೆ ಆತ ನಮ್ಮ ಉತ್ತರ ಕರ್ನಾಟಕದ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಜನ ಹಾಗೂ ಈ ಪ್ರದೇಶದ ಬಗ್ಗೆ ಏನು ಹೇಳಿದ್ದಾನೆ ಗೊತ್ತಾ? ಈ ದೇಶದ ಹವೆ ಉಷ್ಣವಾಗಿದೆ. ಇಲ್ಲಿಯ ಜನರು ಪ್ರಾಮಾಣಿಕರು ಹಾಗೂ ಸಭ್ಯರೂ ಆಗಿದ್ದಾರೆ. ಅವರು ಎತ್ತರವಾದ ಆಕಾರವುಳ್ಳವರು, ಕಟುವಾದ ಛಲವಂತರು, ತಮಗೆ ಉಪಕಾರ ಮಾಡಿದವರಿಗೆ ಕೃತಜ್ಞರು, ಬಗೆಗಳಿಗೆ ನಿರ್ದಯರು ಆಗಿದ್ದಾರೆ. ತಮಗೆ ಅವಮಾನ ಮಾಡಿದವರಿಗೆ ಪ್ರತೀಕಾರ ಮಾಡಲು ಪ್ರಾಣವನ್ನಾದರೂ ತೊರೆಯುವರು. ವಿಪತ್ತಿಗೀಡಾದವರು ಇವರ ಸಹಾಯವನ್ನು ಕೋರಿದರೆ ಅವರಿಗೆ ನೆರವಾಗುವ ಭರದಲ್ಲಿ ತಮ್ಮ ಸ್ವಾರ್ಥವನ್ನು ಎಣಿಸುವುದೇ ಇಲ್ಲ. ಶತ್ರುಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುವ ಮೊದಲು ಅವರಿಗೆ ಎಚ್ಚರ ಕೊಡುವರು. ಶತ್ರು ಪಲಾಯನ ಮಾಡಿದರೆ ಅವನ ಬೆನ್ನಟ್ಟುವರು, ಆದರೆ ಶರಣಾಗತರಾದವರನ್ನು ಕೊಲ್ಲುವುದಿಲ್ಲ. ಹೀಗೆ ಕನ್ನಡಿಗರ ಗುಣಗಾನ ಇಡೀ ವಿಶ್ವಕ್ಕೆ ಓರ್ವ ಚೀನಿಯ ಮುಖೇನ ತಲುಪುತ್ತದೆ. ಇದು ನಮ್ಮ ಪೂರ್ವಜರ ಗುಣ, ಗೌರವ, ಗತ್ತು. ಇದನ್ನು ಉಳಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ.